ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇತ್ತೀಚೆಗೆ ಬಿಡುಗಡೆ ಆಗಿರೋ ಮಣಿರತ್ನಂ ಅವರ ಪೊನ್ನಿಯಿನ್ ಸೆಲ್ವನ್ ಚಿತ್ರದ ತ್ರಿಷಾ ಅವರ ಪಾತ್ರ, ರಾಜಮೌಳಿ ಅವರ ಬಾಹುಬಲಿ ಚಿತ್ರದ ದೇವಸೇನ ಪಾತ್ರ, ತಮಿಳಿನ ಸ್ಟಾರ್ ನಟ ಸೂರ್ಯ ಅವರು ನಟಿಸಿರುವಂತಹ ಜೈ ಭೀಮ್ ಚಿತ್ರದ ಸಣ್ಣಮ್ಮ ಪಾತ್ರ, ಹಾಲಿವುಡ್ ಬಾಕ್ಸ್ ಆಫೀಸ್ ಅನ್ನ ಧೂಳಿಪಟ ಮಾಡಿದಂತಹ ವಿಶೇಷವಾದ ಸಿನಿಮಾ ಅವತಾರ್ನಲ್ಲಿ ನೇತ್ರಿ ಪಾತ್ರ, ಕನ್ನಡಿಗರ ಮನೆ ಮಾತಾಗಿರುವಂತಹ ಮಹಾಭಾರತ ಧಾರಾವಾಹಿಯ ದ್ರೌಪದಿ ಪಾತ್ರ. ಇದೆಲ್ಲದರಲ್ಲೂ ಕಾಮನ್ ಏನು ಅಂತ ನೋಡ್ತಾ ಇದ್ದೀರಾ? ಇವೆಲ್ಲ ಪಾತ್ರಗಳಿಗೆ ಕನ್ನಡದ ದನಿಯಾಗಿದ್ದು ಸ್ಪರ್ಶ ಆರ್ಕೆ. ಕನ್ನಡದ ಹಲವಾರು ಡಬ್ಬಿಂಗ್ ಚಿತ್ರಗಳಲ್ಲಿ ನಾಯಕಿ ಪಾತ್ರಕ್ಕೆ ದನಿಯಾಗಿರೋ ಸ್ಪರ್ಶ ಅವರು ಕನ್ನಡದ ನೇರ ಚಿತ್ರಗಳಲ್ಲೂ ಕೂಡ ಶರ್ಮಿಳಾ ಮಂಡ್ರೆ, ವೈಭವಿ ಹಾಗೂ ಅದಿತಿ ಪ್ರಭುದೇವ ಮುಂತಾದ ಹಲವಾರು ನಾಯಕಿಯರಿಗೆ ದನಿ ನೀಡಿದ್ದಾರೆ. ಹಲವಾರು ಧಾರಾವಾಹಿ, ವೆಬ್ ಸಿರೀಸ್, ಡಾಕ್ಯುಮೆಂಟ್ರಿ ಹಾಗೆ ಆಡಿಯೋ ಬುಕ್ನಲ್ಲೂ ಕೂಡ ಸ್ಪರ್ಶ ಅವರ ದನಿ ಇದೆ. ಇವರ ದನಿಯ ಪಯಣ ಶುರುವಾಗಿದ್ದು ಹಾಡಿನಿಂದ. ನಿಮಗೆ ನೆನಪಿದ್ರೆ ಹಲವಾರು ವರ್ಷಗಳ ಹಿಂದೆ ಎದೆ ತುಂಬಿ ಹಾಡಿದನು ಎಂಬ ಕಾರ್ಯಕ್ರಮದಲ್ಲಿ ಹಾಡಿ ಇವರು SPB ಅವರಿಂದನೂ ಸೈ ಎನ್ಸ್ಕೊಂಡಿದ್ರು. ಬಹುಪರ, ಚಮಕ್, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಮುಂತಾದ ಚಿತ್ರಗಳಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ಹಾಡಿ ಜನಮೆಚ್ಚುಗೆ ಪಡೆದಿದ್ದಾರೆ. ಇಷ್ಟೇ ಅಲ್ಲ, ನೂರಾರು ಸ್ಟೇಜ್ ಶೋಗಳಲ್ಲಿ ಹಾಡ್ತಿರೋ ಸ್ಪರ್ಶ ಅವರ ದನಿಯನ್ನ ಕೇಳದೇ ಇರೋ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು. ಕನ್ನಡ ಸೊಗಡಿನ ಅಪರೂಪದ ಪ್ರತಿಭೆ ಸ್ಪರ್ಶ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಅವರ ದನಿಯ ಪಯಣದ ಕುರಿತು ಮಾತಾಡೋಣ ಬನ್ನಿ. ನಮಸ್ಕಾರ ಸ್ಪರ್ಶ. ನಮಸ್ತೆ ಸರ್. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು. ನೀವೊಂದ್ಸಲ ಮಾತಾಡುವಾಗ ಹೇಳಿದ್ರಿ, ಮೈಕ್ರೋಬಯಾಲಜಿಲಿ ಮಾಸ್ಟರ್ ಡಿಗ್ರಿ ಮಾಡಿದೆ, ಅಲ್ಲಿ ಬಯಾಲಜಿ ಬಿಟ್ಬಿಟ್ಟು ಮೈಕನ್ನು ಹಿಡ್ಕೊಂಡೆ ಅಂತ. ಹೇಗಿದು ಶುರುವಾಯಿತು? ಮೊದಲನೇ ಸಿನಿಮಾ ಯಾವುದು ಡಬ್ಬಿಂಗಿಗೆ ನಿಮಗೆ ಅವಕಾಶ ಬಂತು? ಹೇಗೆ ನೀವು ಮೈಕ್ ಕಡೆಗೆ ವಾಲದ್ರಿ? ಮೈಕು ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ಪರಿಚಯ. ಸೊ ಇದನ್ನು ತುಂಬ ಕಡೆ ಹೇಳಿದ್ದೀನಿ. ನಾನು ಐ ವಾಸ್ ಅ ವೆರಿ ನಟೋರಿಯಸ್ ಕಿಡ್. ಅದಕ್ಕೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲೇ ಎಲ್ಲ ಕ್ಲಾಸಸ್ಗೂ ನನ್ನನ್ನು ಸೇರಿಸ್ಬಿಟ್ಟಿದ್ರು. ಸೊ ಸಿಂಗಿಂಗಿಗೆ ಮೈಕ್ ಹಿಡ್ಕೊಂಡಿದ್ದು ಹೊಸ್ದಾಗಿ ಇರಲಿಲ್ಲ. ಡಬ್ಬಿಂಗ್ ಅಂತ ಬಂದಾಗ ಅದು ತುಂಬ ಹೊಸ್ತು ನನಗೆ. ಫಸ್ಟ್ ಸಿನಿಮಾ ನಾನು ಮಾಡಿದ್ದು ಅನಂತು ವರ್ಸಸ್ ನುಸ್ರತ್. ಅದೂ ಹೇಗೆ ಅಚಾನಕ್ಕಾಗಿ ಸಿಕ್ತಂಥ ಆಪರ್ಚುನಿಟಿ. ಅಳಿದುಳಿದವರು ಅಂತ ಒಂದು ಸಿನಿಮಾ ಮಾಡಿದ್ರು ಅಶು ಬೆದ್ರಾ ಅವರು. ಒಳ್ಳೆ ಸ್ನೇಹಿತರು ನನಗೆ. ಅವರು ಒಂದು ಚಿಕ್ಕ ರೋಲ್ ಇದೆ, ಮಾಡಿ ಅದರಲ್ಲಿ ಆ್ಯಕ್ಟ್ ಮಾಡಿ ಅಂತ ಕೇಳಿದರು. ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಪಾತ್ರದ ಡಬ್ಬಿಂಗಿಗೆ ಹೋಗಿದ್ದಾಗ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಈ ಸಿನಿಮಾಗೆ ಡಬ್ ಮಾಡ್ತೀರಾ ಅಂತ ಅನಂತು ವರ್ಸಸ್ ನುಸ್ರತ್ಗೆ ಡಬ್ ಮಾಡಿಸಿದ್ರು. ಸೊ ನಂಗೇನು ತುಂಬ ಖುಷಿ ಅಂದರೆ, ನಾನು ರಾಜ್ಕುಮಾರ್ ಅವ್ರ ತುಂಬ ದೊಡ್ಡ ಅಭಿಮಾನಿ. ಸೊ ಅವ್ರ ಮೊಮ್ಮಗನ ಚಿತ್ರದಲ್ಲಿ ಫಸ್ಟ್ ಡಬ್ಬಿಂಗ್ ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆದರೆ ಡಬ್ಬಿಂಗ್ನ ಕಂಟಿನ್ಯೂ ಮಾಡ್ತೀನಿ, ಇನ್ನೊಂದು ವೃತ್ತಿಯಾಗಿ ತಗೋತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಈ ಕೋವಿಡ್ ಟೈಮಲ್ಲಿ ಅದು ಇನ್ನೊಂದು ವೃತ್ತಿ ಆಗೋಯ್ತು ನನಗೆ. ಸೊ ಅನಂತು ವರ್ಸಸ್ ನುಸ್ರತ್ತಲ್ಲಿ ಶುರುವಾಗಿದ್ದು ಕೊನೆಗೆ ಇತ್ತೀಚೆಗೆ ಮಣಿರತ್ನಂ ಅವರು ನಿರ್ದೇಶನ ಮಾಡಿದಂಥ ಪೊನ್ನಿಯಿನ್ ಸೆಲ್ವನ್ ಅಲ್ಲಿ ಒಂದು ತ್ರಿಷಾ ಅವರ ಪಾತ್ರದವರೆಗೂ ನೀವು ದೊಡ್ಡ ಜರ್ನಿ ಅಂತಲೇ ಹೇಳ್ಬೋದು. ನಾನು ತ್ರಿಷಾ ಅವ್ರ ಪಾತ್ರದ ಬಗ್ಗೆ ಮಾತಾಡೋದಾದರೆ, ಒಂದು ಪೊಲಿಟಿಕಲ್ ಇದು ರಾಜಮನೆತನದ ಒಂದು ಪೊಲಿಟಿಕ್ಸ್ ಏನೇನಾಗುತ್ತೆ ಅದ್ರ ಮೇಲಿನ ಕತೆ. ತ್ರಿಷಾ ಅವ್ರದ್ದು ತುಂಬಾ ಮೇಜರ್ ಆದ ಪಾತ್ರ. ಸ್ಪೆಷಲಿ ತ್ರಿಷಾ ಅವರು ಈಗಾಗಲೇ ತಮಿಳು, ತೆಲುಗು ಮತ್ತು ಮಲಯಾಳಂಗಳಲ್ಲಿ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥವ್ರು. ಕನ್ನಡದಲ್ಲೂ ನಮ್ಮ ಅಪ್ಪೋರ್ ಜೊತೆಗೆ ಮಾಡಿದ್ದಾರೆ. ಸೊ ಅದು ಜೊತೆಗೆ ಮಣಿರತ್ನಂ ಅವರೇ ನಿಮ್ಮನ್ನು ಆಯ್ಕೆ ಮಾಡಿದ್ದು ಈ ಒಂದು ಏನು ಸಿನಿಮಾಗೆ. ನಿಮ್ಮ ವಾಯ್ಸ್ನ ಅವರೇ ಸೆಲೆಕ್ಟ್ ಮಾಡಿದ್ದು. ಅದು ಇಟ್ ಈಸ್ ರಿಯಲಿ ಬಿಟ್ ಚಾಲೆಂಜಿಂಗ್. ಅಂದರೆ ಅವರು ದೇಶ ಕಂಡಂಥ ಒಂದು ಅಪರೂಪದ ನಿರ್ದೇಶಕ ನಿಮ್ಮ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ, ಜೊತೆಗೆ ತ್ರಿಷಾ ಅವ್ರಿಗೆ ಮಾಡ್ತಾ ಇದ್ದೀನಿ. ಇಟ್ಸ್ ಬಿಟ್ ಚಾಲೆಂಜಿಂಗ್. ಸೊ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಆಯಿತು, ಯಾವ ರೀತಿ ಎಲ್ಲ ಪ್ರೋಸೆಸ್ ನಡೀತು? ಸೊ ಪೊನ್ನಿಯಿನ್ ಸೆಲ್ವನ್ ಪ್ರಾಜೆಕ್ಟ್ ಬಂದಿದ್ದು ವರದರಾಜ್ ಸರ್ಗೆ ಮತ್ತು ಸಂತೋಷ್ ಅವ್ರಿಗೆ. ಒಂದು ದೊಡ್ಡ ದಂಡಿತ್ತು ಆಕಾಶ್ ಸ್ಟುಡಿಯೋಗೆ ಹೋದಾಗ. ನಾವು ಎಲ್ಲ ಆರ್ಟಿಸ್ಟು ಬಂದಿದ್ರು, ಡಬ್ಬಿಂಗ್ ಆರ್ಟಿಸ್ಟು. ಇಟ್ಸ್ ಅ ಮೇಜರ್ ಫಿಲ್ಮ್, ಯಾರಿಗೂ ಹೇಳೋ ಹಂಗಿಲ್ಲ, ಬಿಕಾಸ್ ನಿಮಗೆ ಪ್ರಾಸೆಸ್ ಗೊತ್ತಲ್ಲ ಡಬ್ಬಿಂಗ್ದು. ಸೊ ಅಲ್ಲಿ ಹೋಗಿದ್ದೀವಿ. ಫಸ್ಟು ನನಗೆ ಐಶ್ವರ್ಯ ರೈ ಅವ್ರಿಗೆ ವಾಯ್ಸ್ ಸ್ಯಾಂಪಲ್ ತೊಗೊಂಡ್ರು. ನನಗೆ ಮನ್ಸಲ್ಲಿ ಸಮಾಧಾನ ಇರಲಿಲ್ಲ. ನಾನು ತ್ರಿಷಂಗ್ ಕೊಡಬೇಕಾಗಿತ್ತು ಅಂತ ಹೇಳ್ತಾನೆ ಇದ್ದೆ ಸಂತೋಷ್ಗೆ. ಆ್ಯಂಡ್ ಐಶ್ವರ್ಯ ರೈದು ಆಗಲಿಲ್ಲ. ಇನ್ಫ್ಯಾಕ್ಟ್ ಐಶ್ವರ್ಯ ರೈಗೆ ಒಂದು 35ರಿಂದ 40 ಸ್ಯಾಂಪಲ್ ತನಕನೂ ಹೋಗಿದೆ. ಆಲ್ಮೋಸ್ಟ್ ಎಲ್ಲದೂ ರಿಜೆಕ್ಟ್ ಆಗ್ತಾ ಬಂತು. ಕೊನೆಗೆ ತ್ರಿಷಂಗ್ ಟ್ರೈ ಮಾಡೋಣ ಅಂತ ಕರೆಸಿದ್ರು. ನಂಗೆ ಅದೇನೋ ಇನ್ಸ್ಟಿಂಕ್ಟಿವ್ಲಿ ಯಾವಾಗಲೂ ಅನಿಸ್ತಾ ಇತ್ತು ತ್ರಿಷಂಗ್ ಕೊಡಬೇಕಿತ್ತು ಅಂತ. ಹೋದೆ. ದಟ್ ವಾಸ್ ಲೈಕ್ ದ ಲಾಸ್ಟ್ ಆಪ್ಷನ್. ಇವ್ರದ್ದು ಒಂದು ವಾಯ್ಸ್ ಟ್ರೈ ಮಾಡೋಣ, ಇಲ್ಲ ಅಂತಂದರೆ ನೋಡ್ಬೇಕು, ಅವರೇ ಹೇಳಲಿ ಅನ್ನೋ ಥರ ಇತ್ತು. ಸೊ ಹೋದೆ, ನಾನು ಆಡಿಷನ್ ಕೊಟ್ಟೆ. ನಂಗೆ ಆಡಿಷನ್ ಕೊಟ್ಟಿನ 1 ಅವರ್ಗೆ ಕಾಲ್ ಬಂತು, ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಅಂತ. ನಾನು ಸಂತೋಷ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಅವತ್ತಿಂದ ಹೇಳ್ತಿದ್ದೆ ನಿಮಗೆ ನನ್ನ ವಾಯ್ಸ್ ಇದಕ್ಕೆ ತೊಗೊಳ್ಳಿ ಅಂತ. ಸೊ ಏನು ಖುಷಿಯಾಗಿದೆ ಅಂತಂದರೆ, ಪ್ರತಿಯೊಂದು ಧ್ವನಿನೂ, ಆ ಸಿನಿಮಾದಲ್ಲಿರುವಂಥ ಪ್ರತಿ ಧ್ವನಿನೂ ಮಣಿರತ್ನಂ ಸರೇ ಕೂತ್ಕೊಂಡು ಕೇಳಿ ಆಯ್ಕೆ ಮಾಡಿರುವಂಥ ಧ್ವನಿಗಳು. ಸೊ ಅದೊಂದು ತುಂಬ ದೊಡ್ಡ ನಿರ್ದೇಶಕರಿಂದ ಒಂದು ಅಪ್ರೂವಲ್ ಥರ ಬಂದಾಗ ಅದೊಂದು
ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಥರ ಇರುತ್ತೆ. ಆ್ಯಂಡ್ ಮಣಿ ಸರ್ನ ನಾನು ತುಂಬ ಇಷ್ಟಪಡುವಂಥ ನಿರ್ದೇಶಕರು ಅವರು. ಸೊ ಹಾಗಾಗಿ ತುಂಬ ದೊಡ್ಡ ವಿಷಯ ನನಗೆ ಡಬ್ಬಿಂಗ್ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಚಿತ್ರಕ್ಕೆ, ದೊಡ್ಡ ನಿರ್ದೇಶಕರು ಮಾಡಿರೋ ಚಿತ್ರಕ್ಕೆ ಧ್ವನಿ ನೀಡಿದ್ದೀನಿ ಅನ್ನೋದು. ಗ್ರೇಟ್. ಸೊ ಜೊತೆಗೆ ಆ ಸಿನಿಮಾದ ಡಬ್ಬಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ತ್ರಿಷಾ ಅವರ ಒಂದು ಸೆಟಲ್ ಆ್ಯಕ್ಟಿಂಗಿಗೆ ನಿಮ್ಮ ಒಂದು ದನಿ ತುಂಬ ಚೆನ್ನಾಗಿ ಕೂತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡರಲ್ಲೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದು ಮುಂದುವರೆದು ಹೀಗೆ ಡಬ್ಬಿಂಗಲ್ಲಿ ಇನ್ನೊಂದು ಮೇಜರ್ ಪಾತ್ರ ನಾನು ನೋಡಿದ್ದು ಅಂದರೆ ಬಾಹುಬಲಿ. ಸೊ ಬಾಹುಬಲಿಯಲ್ಲಿ ರಾಜಮೌಳಿ ಅವರ ನಿರ್ದೇಶನ ಜೊತೆಗೆ ದೇಶದ ಉದ್ದಗಲಕ್ಕೂ ಹೆಸರು ಮಾಡಿರುವಂಥ ಸಿನಿಮಾ. ಅದರಲ್ಲಿ ಸ್ಪೆಷಲಿ ಅನುಷ್ಕಾ ಶೆಟ್ಟಿ ಅವ್ರದ್ದು ಮೇಜರ್ ರೋಲ್, ದೇವಸೇನಾ ಪಾತ್ರ. ಸೊ ಅದು ಹೇಗೆ ಶುರುವಾಯಿತು? ಅದು ಸಂತೋಷ್ ಅವರು ನಿಮ್ಮ ಜೊತೆ ಅಥವಾ ಅರುಣ್ ಅವ್ರು ನಿಮ್ಮ ಜೊತೆ ಮಾತಾಡಿದ್ದು ಅನಿಸುತ್ತೆ. ಬಟ್ ಅಗೇನ್ ಅದನ್ನು ನೀವು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ. ಅದರ ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೊಡ್ತೀರಾ? ಸೊ ನಾನು ಅನಂತು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಡಬ್ಬಿಂಗು, ಅದಾದಮೇಲೆ ಗೀತಾ ಅಂತ ಒಂದು ಗಣೇಶ್ ಅವ್ರ ಚಿತ್ರ ಬಂದಿತ್ತು, ಅದರಲ್ಲಿ ಹೀರೋಯಿನಿಗೆ ಡಬ್ ಮಾಡಿದ್ದೆ. ಬಟ್ ಡಬ್ಬಿಂಗ್ನ ಸೀರಿಯಸ್ ಆಗಿ ನಾನು ಕನ್ಸಿಡರ್ ಮಾಡೇ ಇರಲಿಲ್ಲ. ಯಾವಾಗ ಕೋವಿಡ್ ಸ್ಟಾರ್ಟ್ ಆಯಿತೋ ನಮಗೆ ಸಿಂಗಿಂಗಲ್ಲಿ ಕಾನ್ಸರ್ಟ್ಸ್ ಇರಲಿಲ್ಲ, ಆವಾಗ ರೆಕಾರ್ಡಿಂಗ್ಸು ಇರ್ತಿರ್ಲಿಲ್ಲ. ಆವಾಗ ಸಾಕಷ್ಟು ಚಾನೆಲ್ಗಳು ಡಬ್ಬಿಂಗ್ ಸೀರಿಯಲ್ಗಳನ್ನು ತರೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಆ ಸೀರಿಯಲಲ್ಲಿ ಮಹಾಭಾರತ ಬಂತು ಸುವರ್ಣದಲ್ಲಿ, ಅಲ್ಲಿ ನಾನು ದ್ರೌಪದಿ ಪಾತ್ರ ಮಾಡ್ತಾ ಇದ್ದೆ. ಅಲ್ಲಿ ಅರುಣ್ ಮೂರ್ತಿ ಅವರು ಕೆಲಸ ಮಾಡ್ತಿದ್ರು, ಸುಮನ್ ಅವ್ರು ಕೆಲಸ ಮಾಡ್ತಿದ್ರು. ಸೊ ಸುಮನ್ ನನಗೆ ನನ್ನ ಬಿಂಬ ದಿನಗಳಿಂದ ಪರಿಚಯ, ನನ್ನ ಥಿಯೇಟರ್ ಡೇಸಿಂದ. ಸೊ ಅವರಿಗೆ ಬಾಹುಬಲಿ ಪ್ರಾಜೆಕ್ಟ್ ಬಂದಾಗ ಯಾರ್ಯಾರು ಚೆನ್ನಾಗಿ ಡಬ್ ಮಾಡಿದ್ರು ಮಹಾಭಾರತದಲ್ಲಿ ಅವ್ರನ್ನ ಕರೆಸಿದ್ರು ಆಡಿಷನ್ಗೆ. ಅಗೇನ್ ಇದೂ ಸೇಮ್ ಪ್ರಾಸೆಸ್. ಅವರು ರಾಜಮೌಳಿ ಅವ್ರಿಗೆ ಹೋಯಿತು ವಾಯ್ಸಸ್ಸು, ಅವರೇ ಕೆಲವು ವಾಯ್ಸಸ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಆ್ಯಂಡ್ ಅಗೇನ್ ಇದು ಒಂದು ಡ್ರೀಮ್ ಪ್ರಾಜೆಕ್ಟ್ ಥರನೇ ಆಯಿತು. ಆ ಸಿನಿಮಾದಲ್ಲಿ ನಾನು ಡಬ್ಬು ಮಾಡಿದೆ, ಹಾಡುಗಳು ಹಾಡಿದೆ ಬಾಹುಬಲಿನಲ್ಲಿ. ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿ ಟಿವಿನಲ್ಲಿ ಮೂಡ್ ಬಂದಂಥ ಚಿತ್ರ ಅದು ಬಾಹುಬಲಿ ಕನ್ನಡ. ಈಗ್ಲೂ ಹಾಕ್ತಾನೆ ಇರ್ತಾರೆ ಕಲರ್ಸ್ ಅವರು, ತುಂಬ ಜನ ಖುಷಿ ಪಟ್ಟು ನೋಡ್ತಾರೆ ಆ ಸಿನಿಮಾನ. ಸೊ ಬಾಹುಬಲಿ ಅಗೇನ್ ವಾಸ್ ಅ ಡ್ರೀಮ್ ಪ್ರಾಜೆಕ್ಟ್, ಒಂದು ದೊಡ್ಡ ಮಟ್ಟದ ಚಿತ್ರಕ್ಕೆ ಡಬ್ ಮಾಡಿದ್ದು. ನನಗೆ ಪ್ರಾಬಬ್ಲಿ ದೇವಸೇನಾ ಆಗಿರ್ಬೋದು, ಕುಂದವಯ್ಯ ಆಗಿರ್ಬೋದು, ಇದೆಲ್ಲದೂ ಡಬ್ ಮಾಡೋದಕ್ಕೆ ಈಸಿ ಆಗಿದ್ದು ದ್ರೌಪದಿ ಪಾತ್ರ ಮಾಡಿದ್ರಿಂದ. ಮಹಾಭಾರತದ್ದು ಅದು ನಾನು ಅದೇ ಪ್ರಶ್ನೆಗೆ ಬರೋನಿದ್ದೆ ಮುಂದೆ. ಸೊ ಮಹಾಭಾರತ ಅಗೇನ್ ಒಂದು ಆ ಸೀರಿಯಲ್ಲು ಸ್ಪೆಷಲಿ ಈ ಒಂದು ಕೋವಿಡ್ ಟೈಮಲ್ಲಿ ಕನ್ನಡದಲ್ಲಿ ಬಂತು. ಕನ್ನಡದ ಒಂದು ಮನೆ ಮಾತಾಯಿತು ಅಂತಲೇ ಹೇಳ್ಬೋದು. ಸೊ ಹೇಗೆ ಒಂದು ಕಾಲದಲ್ಲಿ ಮಾಲ್ಗುಡಿ ಡೇಸ್ ಅನ್ನೋದು ಮನೆ ಮಾತಾಗಿತ್ತು, ಹಾಗೆ ಮಹಾಭಾರತ ಅನ್ನೋದು ಸಿಕ್ಕಾಪಟ್ಟೆ ಮನೆ ಮಾತಾಗಿ ಹೆಚ್ಚು ಜನರು ನೋಡಿರುವಂಥ ಧಾರಾವಾಹಿ ಆಯಿತು. ಸೊ ಅದರಲ್ಲಿ ದ್ರೌಪದಿ ಪಾತ್ರಕ್ಕೆ ಇದ್ದಿದ್ದ ತೂಕನೇ ಬೇರೆ. ಅದರ ಒಂದು ಅಂದರೆ ಓವರ್ ಆಲ್ ಕ್ಯಾರೆಕ್ಟರೈಸೇಷನ್ನೇ ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬ ತೂಕದ್ದು ಆಗಿತ್ತು. ಸೊ ಅಗೇನ್ ಅದರ ಒಂದು ಎಕ್ಸ್ಪೀರಿಯನ್ಸ್ ನೀವು ಹಂಚ್ಕೊಳ್ಳೋದಾದರೆ ಹೌ ಇಟ್ ವೆಂಟ್, ಯಾವ ರೀತಿ ನಡೀತು? ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವು ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ. ಎಲ್ಲ ಆಪರ್ಚುನಿಟೀಸ್ ನಂಗೆ ಅಚಾನಕ್ಕಾಗಿ ತುಂಬ ದೊಡ್ಡ ದೊಡ್ಡ ಆಪರ್ಚುನಿಟೀಸ್ ಬಂದಿರುತ್ತೆ. ಇದೂ ಅಷ್ಟೇ, ದ್ರೌಪದಿದು ನಾನು ಹೇಳ್ದಂಗೆ ನಾನು ಡಬ್ಬಿಂಗ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ. ಸಾಲು ಮರದ ತಿಮ್ಮಕ್ಕ ಅವ್ರದ್ದೊಂದು ಡಾಕ್ಯುಮೆಂಟ್ರಿಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ ನಾನು. ಸೊ ಆ ವಾಯ್ಸ್ನ ಕೇಳಿ ನಾಗೇಶ್ ಸರ್ ಮಾಡಿಸಿದ್ದು ಮಹಾಭಾರತ, ಅವರು ನಂಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಈ ಥರದೊಂದು ಧಾರಾವಾಹಿ ಬರ್ತಾ ಇದೆ, ಬಟ್ ಏನಂದರೆ ಮಂಡೆಯಿಂದನೇ ಶುರುವಾಗ್ಬಿಡುತ್ತೆ ಧಾರಾವಾಹಿ. ನನಗವರು ಗುರುವಾರ ಮೆಸೇಜ್ ಮಾಡಿದ್ರು. ಸೊ ಬಂದು ಸ್ಯಾಂಪಲ್ ಕೊಟ್ಟು ಹೋಗೋಕ್ಕಾಗತ್ತಾ ಅಂತ ನಾ ಹೋದೆ. ಆ್ಯಂಡ್ ನನಗೆ ಪ್ರೀತಿ ಪಾತ್ರಗಳು ಇಡೀ ಮಹಾಭಾರತದಲ್ಲಿ ಕೃಷ್ಣ ಮತ್ತು ದ್ರೌಪದಿ. ಸೊ ಹೋಗಿ ಕೊಟ್ಟೆ ವಾಯ್ಸು, ಓಕೆ ಆಯಿತು. ನೆಕ್ಸ್ಟ್ ಡೇ ಇಂದನೇ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಮಟ್ಟಕ್ಕೆ ಇದು ಯಶಸ್ಸು ಕಾಣುತ್ತೆ ಅಂತ ಯಾರೂ ಕೂಡ ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಸೊ ದ್ರೌಪದಿ ಅವಳು ಎಲ್ಲ ಶೇಡ್ಸ್ ಆಫ್ ಅ ವುಮನ್, ಕಂಪ್ಲೀಟ್ ವುಮನ್ ಅಂತ ಹೇಳ್ಬೋದು ದ್ರೌಪದಿ ಪಾತ್ರ. ಸೊ ಅದೆಲ್ಲದೂ ನಾನು ಮಾಡಿದ್ರಿಂದ ನನಗೆ ಅದೇ ಥರದ ಪಾತ್ರಗಳು ಮುಂದೆನೂ ಯಾವಾಗ ಬಂತೋ ಅದು ನನಗೆ ಈಸಿ ಅಂತ ಅನ್ನಿಸ್ತು. ಕುಂದವಯ್ಯ ಆಗಿರ್ಬೋದು ಅಥವಾ ದೇವಸೇನಾ ಆಗಿರ್ಬೋದು. ಸೊ ದ್ರೌಪದಿ ವಾಸ್ ವೆರಿ ಚಾಲೆಂಜಿಂಗ್, ಯಾಕಂದರೆ ಅವಳು ಖುಷಿ ಇದೆ, ನಗು ಇದೆ, ಮತ್ತು ದುಃಖ, ಅವಳಿಗಾಗೋ ಅವಮಾನಗಳನ್ನು ಮೆಟ್ಟು ನಿಲ್ತಾಳೆ. ಆ್ಯಂಡ್ ವಸ್ತ್ರಾಪಹರಣದ್ದು, ಸೊ ವಸ್ತ್ರಾಪಹರಣದ್ದು ಸೀನ್ ಡಬ್ ಮಾಡ್ಬೇಕಾರಂತೂ ನಾನು ಅಳ್ತಾ ಇದ್ದೆ. ಆ್ಯಂಡ್ ಆಚೆ ಹಿಂಗೆ ಇದು ಡಬ್ಬಿಂಗ್ ಮುಗಿಸ್ ಆಚೆ ಬಂದೆ, ಇವರಿಬ್ರು ಕುತ್ಕೊಂಡು ಸೌಂಡ್ ಇಂಜಿನಿಯರು ಮತ್ತು ನಾಗೇಶ್ ಸರ್ ಇಬ್ಬರು ಕುತ್ಕೊಂಡು ಅಳ್ತಾ ಇದ್ದಾರೆ ಅವರಿಬ್ರು. ನನಗೆ ತುಂಬ ಶಾಕ್ ಆಯಿತು, ಖುಷಿನೂ ಆಯಿತು, ಚೆನ್ನಾಗಿ ಬಂದಿದೆ ಕೆಲಸ. ಸಿಂಗಲ್ ಟೇಕಲ್ಲಿ ಆಗಿದ್ದು ಅಂತ. ಸಿಂಗಲ್ ಟೇಕ್, ಹೌದು. ಅಂದರೆ ಅದೊಂಥರ ಇನ್ವಾಲ್ವ್ ಆಗಿಬಿಟ್ರೆ ಬಂದ್ಬಿಡುತ್ತೆ. ಪಾತ್ರದೊಳಗಡೆ ಹೋಗಿದ್ರೆ ಕೆಲಸ ಬೇಗ ಮುಗಿದೋಗಿದೆ. ಸೊ ಹಾಗಾಗಿ ನನಗೆ ತುಂಬ ಮುಖ್ಯವಾದ ಪಾತ್ರ ಯಾವ್ದು ಡಬ್ ಮಾಡಿದ್ದೀರಾ ಅಂತ ಯಾರಾದರೂ ಈಗಲೂ ಕೇಳಿದ್ರು ನಂಗೆ ದ್ರೌಪದಿ ಅಂತಲೇ ಹೇಳ್ತೀನಿ. ಅದೊಂಥರ ನನಗೆ ಡಬ್ಬಿಂಗಲ್ಲಿ ಬ್ರೇಕ್ ಕೊಟ್ಟಂತಹ
ಕ್ಯಾರೆಕ್ಟರು. ಕರೆಕ್ಟ್. ಸೊ ಅದ್ರ ಜೊತೆಗೆ ಇನ್ನೊಂದು ವೆರಿ ಚಾಲೆಂಜಿಂಗ್ ರೋಲ್ ನಾನು ನೋಡಿದ ಹಾಗೆ ಜೈ ಭೀಮ್ ತಮಿಳಲ್ಲಿ ಹೌದು. ಸಣ್ಣಮ್ಮ ಅನ್ನೋ ಪಾತ್ರ, ಅಂದ್ರೆ ಇರುಳ ಕಮ್ಯುನಿಟಿಯ ಒಂದು ಹೆಂಗಸು, Correct. ಅದು ಒಂಥರ ನ್ಯಾಯಕ್ಕೋಸ್ಕರ ಜಸ್ಟಿಸ್ಗೋಸ್ಕರ ಹೋರಾಡೋ ಪಾತ್ರ. ಹೌದು. ಈ ದ್ರೌಪದಿ ದೇವಸೇನ ಅಥವಾ ಕುಂದವೈ ಅನ್ನೋ ಏನೋ ಒಂಥರ ಹಿಸ್ಟಾರಿಕಲ್ ಅಂಡ್ ಮೈಥಾಲಜಿಕಲ್ ರೋಲ್ಗಳ ಜೊತೆಗೆ ಸಣ್ಣಮ್ಮ ಅನ್ನೋ ಒಂದು ವೇರಿ ಒಂಥರ ಬುಡಕಟ್ಟಿನ ಹೌದು. ಹೆಂಗಸಿನ ಪಾತ್ರ. ಸೊ ಆ ಒಂದು ವೇರಿಯೇಷನ್ ಹೇಗೆ, ಅಂದ್ರೆ ನೀವು ಆ ಪಾತ್ರಕ್ಕೆ ಒಗ್ಕೊಳ್ಳೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ? ಒಂದು ನನಗೆ ಯಾವಾಗಲೂ ಹೇಳ್ತೀನಿ, ಸಿಂಗಿಂಗ್ ಮಾಡೋದ್ರಿಂದ ಮತ್ತು ನಾನು ಚಿಕ್ಕ ವಯಸ್ಸಲ್ಲಿ ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀನಿ. Okay. ಹಾಗಾಗಿ ಅದು ಎರಡೂ ನನಗೆ ತುಂಬ ಅಡ್ವಾಂಟೇಜ್ ಅಂತ ಅನಿಸುತ್ತೆ. ನಾನು ಡಬ್ ಮಾಡಬೇಕಾದ್ರೆ ಮೇನ್ ಡಬ್ಬಿಂಗಿಗೆ ಬೇಕಾಗಿರೋದೇ ರಿದಮ್ ಆಫ್ ದ ಕ್ಯಾರೆಕ್ಟರ್. Correct. ಅದು ಒಂದ್ಸಲ ಒಪ್ಕೊಂಡ್ಬಿಟ್ರೆ ಆ್ಯಸ್ ಅ ಸಿಂಗರ್ ಅದು ತುಂಬ ಈಸಿ ನನಗೆ ರಿದಮ್ ಕ್ಯಾಚ್ ಮಾಡೋದು ಒಬ್ರದ್ದು. ಸೊ ಬೇರೆದೆಲ್ಲ ಐ ಥಿಂಕ್ ನ್ಯಾಚುರಲಿ ಕೆಲವ್ರಿಗೆ ಬರುತ್ತೆ ಅನ್ಸುತ್ತೆ ಡಬ್ಬಿಂಗ್ ಎಮೋಟ್ ಮಾಡೋದು. ಸೊ ರಂಗಭೂಮಿ ಹಿನ್ನೆಲೆ ಇದ್ದಿದ್ರಿಂದ ನನಗೆ ಸಣ್ಣಮ್ಮನ ಪಾತ್ರ ಆಗಲಿ ಅಥವಾ ಇನ್ಯಾವುದೇ ಪಾತ್ರಗಳಾಗಲಿ ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಒಂದು ಸಿನಿಮಾ ನೋಡಿದಾಗ. ಹಾಗಾಗಿ ಅದು ನನಗೆ ಸುಲಭ ಆಯಿತು. ಬಟ್ ಆ ಸಿನಿಮಾ ನೋಡಬೇಕಾದ್ರೆ ಡಬ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಒಂಥರ ತೊಳಲಾಟಗಳಿರುತ್ತೆ. ಇದು ಸಿನಿಮಾ ನೋಡಿಕೊಂಡು ಡಬ್ ಮಾಡೋದು, ಯಾಕಂದರೆ ಸಿಂಕ್ ನೋಡಬೇಕು ನಾವು, ಬರೀ ಎಮೋಷನ್ಸ್ ಇಂದ ಏನು ಸಾಕಾಗಲ್ಲ ಡಬ್ಬಿಂಗ್ ಮಾಡಬೇಕಾದ್ರೆ. ಹೌದು. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ ಒಪ್ಕೊಳ್ಳೋದು, ಯಾಕಂದರೆ ಇಷ್ಟೇ ಟೈಮಿಂಗಲ್ಲಿ ಮಾತಾಡಬೇಕು, ಇಷ್ಟೇ ಪದಗಳನ್ನ ಮಾತಾಡಬೇಕು, ಈ ಪದ ಬರ್ದಿದ್ರೆ ಇನ್ನೇನು ಹಾಕಬೇಕು ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಒರಿಜಿನಲ್ ಅವರ ಎಮೋಷನ್ಸ್ ಏನಿದೆ ಅದೇ ಕ್ಯಾರಿ ಆಗಬೇಕು. ಸ್ವಲ್ಪ ಜಾಸ್ತಿ ಆದ್ರೆ ಓವರ್ ಆಕ್ಟಿಂಗ್ ಆಗುತ್ತೆ, ಕಮ್ಮಿ ಆದ್ರೆ ಅಂಡರ್ ಪ್ಲೇ ಆಗುತ್ತೆ. ಹೌದು, ಅಬ್ಸಲ್ಯೂಟ್ಲಿ. ಅದೆಲ್ಲ ಒಂಚೂರು ಸೊ ಡಬ್ಬಿಂಗ್ ಇಸ್ ಚಾಲೆಂಜಿಂಗ್, ಬಟ್ ನಾನು ತುಂಬಾ ಖುಷಿ ಪಟ್ಟು ಮಾಡುವಂತ ಕೆಲಸ. ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ? ಹೌದು. ಸೊ ನೀವು ಅದೇ ಹಾಡುಗಾರಿಕೆದು ಹೇಳಿದ್ರಿ. ಸೊ ಹಾಡುಗಾರಿಕೆ ನಾನು ಕೇಳಿದ ಹಾಗೆ ಚಿಕ್ಕಂದಿನಿಂದನೂ ಇದೆ. ಸೊ SPB ಅವ್ರ ಜೊತೆ ಎದೆ ತುಂಬಿ ಹಾಡಿದಿನಲ್ಲಿ ಅದೊಂದು ಗ್ರೇಟ್ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದ್ದು. ಸೊ ಅಲ್ಲಿಂದ ಹೇಗೆ ಹಾಡಿನ ಒಂದು ಜರ್ನಿ ಸಾಕ್ತು? ನಾನು ಐ ಥಿಂಕ್ 10ನೇ ಕ್ಲಾಸಲ್ಲಿದ್ದೆ ಅವಾಗ. PUCಗೆ ಹೋಗ್ತಾ ಇದ್ದೆ. ತುಂಬ ಹುಡುಗಾಟ ಅವಾಗ, ಏನು ಸೀರಿಯಸ್ ಆಗಿ ಹಾಡೇ ಹಾಡಬೇಕು, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಚೆನ್ನಾಗಿ ಓದ್ತಾನೂ ಇದ್ದೆ. ಸೊ ಸೈನ್ಸ್ ತಗೊಂಡಿದ್ದೆ. ಆ್ಯಂಡ್ ಅವಾಗಿನ್ನೂ ಸರಿಗಮಪ ಆಡಿಷನ್ಸ್ ಬಂದಿತ್ತು ನಮಗೆ 2008ರಲ್ಲಿ. ಅಲ್ಲಿ ಹೋದೆ, ಆಡಿಷನಲ್ಲಿ ಸೆಲೆಕ್ಟ್ ಆದೆ. ನನಗೇನು ಅಂತ ನಾನು ಸಿಂಗರೇ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಒಳ್ಳೆ ಸಿಂಗರ್ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಪ್ರೈಸಸ್ ಬರೋದು ಸ್ಕೂಲಲ್ಲಿ ಅವಾಗ ಏನು ಹುಡುಗಾಟಿಗೆ ಅಷ್ಟೇ ಅಲ್ವಾ. ಸೊ ಅಲ್ಲಿ ಸೆಮಿಫೈನಲಿಸ್ಟ್ ಆದೆ. ಅಲ್ಲಿ ಹಂಸಲೇಖ ಸರ್ ನಂಗೆ ಯಾವಾಗಲೂ ಹೇಳೋರು, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಬೇಕು ನೀನು ಅಂತ. ಓಕೆ ಅಷ್ಟೇ, ಅವ್ರು ಹೇಳಿದ್ರು ಓಕೆ ಅಷ್ಟೇ. ಅದನ್ನು ಮತ್ತಿನ್ನೇನು ಮಾಡಬೇಕು ಏನೋ ಗೊತ್ತಿಲ್ಲ. ನೆಕ್ಸ್ಟ್ 2010ನಲ್ಲಿ ಎದೆ ತುಂಬಿ ಹಾಡುವೆನು ನಲ್ಲಿ ಹಾಡಿದೆ. ಅಲ್ಲಿ SPB ಸರ್ ರನ್ನರ್ ಅಪ್ ಆಗಿತ್ತು ನನ್ನ ಶೋನಲ್ಲಿ. ಸೊ ಅಲ್ಲಿ SP ಸರು ನಂಗೆ ಪರ್ಸ್ನಲಿ ಕರೆದು ಹೇಳಿದ್ರು, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀವು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಬೇಕು, ನಿಮ್ಮಂಥವ್ರು ಬರಬೇಕು ಸಿಂಗರ್ಸ್ ಆಗಿ ಅಂತ. ಸೊ ಅವಾಗ ಒಂಚೂರು ಸ್ವಲ್ಪ ಮೆಚುರಿಟಿನೂ ಬಂದಿರುತ್ತೆ. ಆ್ಯಂಡ್ ಅವರಿಷ್ಟು ದೊಡ್ಡವ್ರು ಇಬ್ಬರು ಹೇಳಿದಾಗ ನಾನು ಇಷ್ಟೊಂದು ಹುಡುಗಾಟಿಕೆಯಿಂದ ಇರಬಾರ್ದು ಅಂತ ಅವಾಗ ಸ್ವಲ್ಪ ಸೀರಿಯಸ್ ಆಗ್ತಾ ಹೋದೆ. ಆ್ಯಂಡ್ ಬರ್ಗು ರಾಮಚಂದ್ರಪ್ಪ ಅವ್ರದ್ದು ಒಂದು ಅಂಗುಲಿಮಾಲ ಅಂತ ಒಂದು ಚಿತ್ರ ಬಂದಿತ್ತು. ಅದು ರಿಲೀಸ್ ಆಗಲಿಲ್ಲ, ಬಟ್ ಅದೇ ನನ್ನ ಮೊದಲ ಚಿತ್ರ, ನಾನು ಹಾಡ್ದಂಥ ಮೊದಲ ಚಿತ್ರ. ಅದರಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ವಿ ಮನೋಹರ್ ಸರ್ ಕರೆದು ಆಪರ್ಚುನಿಟಿ ಕೊಟ್ಟಿದ್ದು ನನಗೆ. ಆಮೇಲೆ ಜೀತು ಅಂತ ಒಂದು ರಿಲೀಸ್ ಆದಂಥ ಚಿತ್ರ ಜೀತು, ಅದು ವಿಕಾಸ್ ಮ್ಯೂಸಿಕ್ ಮಾಡಿದ್ದು. ಸೊ ಅದರಲ್ಲಿ ನನ್ನ ಮೊದಲ ಚಿತ್ರ. ಅದಾದಮೇಲೆ ವರ್ಕ್ ಗೆಟ್ಸ್ ವರ್ಕ್, ಇದನ್ನು ಯಾವಾಗಲೂ ಹೇಳ್ತೀನಿ ನಾನು. ಸೊ ಒಬ್ರು ಆದ್ಮೇಲೆ ಒಬ್ರು ಕೇಳಿ ಬಹುಪರಾಕ್, ಅದು ಕೂಡ ವೆರಿ ಡಿಫರೆಂಟ್. ಹೌದು, ಬಹುಪರಾಕ್ ಅಲ್ಲಿ ಬೇರೆ ಥರದ ಹಾಡು ಹಾಡಿದ್ದೆ ನಾನು. ಸೊ ನನಗೆ ಆಸ್ ಅ ಸಿಂಗರ್, ಆಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಯಾವಾಗ್ಲೂ ಐ ಲುಕ್ ಫಾರ್ ವರ್ಸಟಾಲಿಟಿ. ಸೊ ನಾನು ಹಾಗಿರಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಥರದ ಹಾಡುಗಳನ್ನು ಹಾಡಬೇಕು, ಎಲ್ಲ ಪಾತ್ರಗಳಿಗೆ ಡಬ್ ಮಾಡಬೇಕು ಅಂತ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. ನನ್ನ ಜೀವನದಲ್ಲೂ ನಾನು ಹಾಡಿರೋ ಹಾಡುಗಳು ಒಂದೊಂದು ಥರ ಇದೆ, ನಾನು ಮಾಡಿರೋ ಪಾತ್ರಗಳು ಬೇರೆ ಬೇರೆ ಥರ ಇದೆ. ಸೊ ಬಹುಪರಾಕ್ ಮಾಡಿದೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಆಮೇಲೆ ನೀನೆ ಅನ್ನೋ ಒಂದು ಆಲ್ಬಮ್, ತುಂಬಾ ಮೆಲೋಡಿಯಸ್ ಆಗಿರೋ ಒಂದು ಆಲ್ಬಮ್. ಆಮೇಲೆ ಇನ್ನೊಂದು ಚಮಕಲ್ ಹಾಡಿದ್ದೀರಾ? ಸೊ ಇತ್ತೀಚೆಗೆ ಹಾಡಿದ ಯಾವುದಿದೆ? ಲಾಂಗ್ ಡ್ರೈವ್ ಅಂತ ಒಂದು ರಿಲೀಸ್ ಆಯ್ತು ಇತ್ತೀಚೆಗೆ, ಅದ್ರಲ್ಲಿ ಹಾಡಿದ್ದೀನಿ. ಒಂದು 35 ಚಿತ್ರಗಳಿಗೆ ಹಾಡಿದ್ದೀನಿ ಇವಾಗ ಕನ್ನಡದಲ್ಲಿ. ಸೊ ಈ ಹಾಡಿನ ಜರ್ನಿಯ ಜೊತೆಗೆ ಡಬ್ಬಿಂಗ್ನ ಒಂದು ಜರ್ನಿ, ಸೊ ಎರಡು ಒಂದು ಕಾಂಪ್ಲಿಮೆಂಟರಿ ಆಗಿ ಹೋಗ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ? ಕೋವಿಡ್ ಟೈಮಲ್ಲಿ ಆಬ್ವಿಯಸ್ಲಿ ಸಿಂಗಿಂಗ್ ಇರಲಿಲ್ಲ, ಡಬ್ಬಿಂಗ್ ಜಾಸ್ತಿ ಇತ್ತು. ಇವಾಗ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಎರಡನ್ನೂ ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಕಾನ್ಸರ್ಟ್ಸ್ ಎಲ್ಲ
ಪಬ್ಲಿಕ್ ಕಾನ್ಸರ್ಟ್ಸ್ ತುಂಬಾ ಕಾನ್ಸರ್ಟ್ಸ್ ಆಯಿತು. ಸೊ ಆಲ್ ಓಕೆ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೆ ನಾನು. ಸೊ ಇಟ್ಸ್ ಗೋಯಿಂಗ್ ಗುಡ್. ಇವಾಗ ಎರಡೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ. ಸೊ ಈಗ ನಿಮ್ಮ ಥರನೇ ಡಬ್ಬಿಂಗ್ನಲ್ಲಿ ತುಂಬ ಚೆನ್ನಾಗಿ ನಾನು ಡಬ್ ಮಾಡಬೇಕು, ಸ್ಪರ್ಶ ರೀತಿ ಡಬ್ ಮಾಡಬೇಕು ಅಥವಾ ಈ ರೀತಿ ಒಂದು ಒಳ್ಳೆ ನಾಯಕಿ ಪಾತ್ರಕ್ಕೆ ಡಬ್ ಮಾಡಬೇಕು ಅನ್ನೋ ಎಷ್ಟೋ ನ್ಯೂ ಕಮರ್ಸ್ ಇರ್ತಾರೆ. ಸೊ ಅವರಿಗೆ ನೀವು ಯಾವ ರೀತಿಯ ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾನು ಇನ್ನೂ ನ್ಯೂ ಕಮರ್ ಹಾಗನ್ಸಲ್ಲ. ಸೊ ನೀವು ಗಳಿಸಿರೋ ಒಂದು ಅನುಭವದ ಒಂದು ಆಧಾರದ ಮೇಲೆ ಖಂಡಿತ ಅದು ಚಿತ್ರದಿಂದ ಚಿತ್ರಕ್ಕೆ ಅನುಭವ ಹೆಚ್ಚಾಗ್ತಾನೆ ಹೋಗುತ್ತೆ. ಟಿಪ್ಸ್ ಅಂತ ನಾನೇನು ಹೇಳಲ್ಲ. ಒಂದು ನನಗನ್ಸೋದು ಕೆಲವುದೆಲ್ಲ ಇನ್ನೇಟ್ಲಿ ಬರಬೇಕು, ಒಂದಷ್ಟು ಎಫರ್ಟ್ ಹಾಕಿ ಬರುತ್ತೆ. ಅದಾದ ನಂತರ ಡಬ್ಬಿಂಗ್ ಅನ್ನೋದು ಸುಮ್ಮನೆ ಅಲ್ಲಿ ಬಂದು ಅವ್ರೇನೋ ಡೈಲಾಗ್ ಹೇಳಿದ್ದಾರೆ ಈಸಿ ಅಂತ ಅನ್ಕೋಬೋದು. ಡಬ್ಬಿಂಗ್ ಅನ್ನೋದು ತುಂಬ ಕಷ್ಟದ ಕೆಲಸ. ಅವರು ಏನು ಮಾತಾಡಿದ್ದಾರೆ ಅರ್ಥ ಮಾಡ್ಕೋಬೇಕು, ಅವ್ರು ಏನು ಮುಖಭಾವನೆ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು. ಕೆಲವು ಸಲ ತುಂಬ ಸಟಲಾಗಿ ಡಬ್ ಮಾಡಬೇಕಾಗತ್ತೆ, ಕೆಲವು ಸಲ ತುಂಬ ಓವರಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಸಿಂಕ್ ನೋಡ್ಕೋಬೇಕಾಗತ್ತೆ, ಅವ್ರ ತುಟಿ ಚಲನೆ ಅಬ್ಸರ್ವ್ ಮಾಡಬೇಕಾಗತ್ತೆ. ಅಲ್ಲಲ್ಲೇ ನಾವು ಕೆಲವು ಸಲ ಡೈಲಾಗ್ಗಳನ್ನ ಹುಟ್ಟಾಕೋಬೇಕಾಗತ್ತೆ ಚೇಂಜ್ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ. ಸೊ ಕಷ್ಟದ ಕೆಲಸ, ಬಟ್ ಮಾಡ್ಬೋದು. ಯಾರು ಬೇಕಾದ್ರೂ ಡಬ್ ಮಾಡ್ಬೋದು. ನಿಮ್ಮ ಧ್ವನಿ ಚೆನ್ನಾಗಿದೆ ಅಂತ ಅನಿಸಿ ನಿಮಗೆ ಡಬ್ ಮಾಡಬೇಕು ಅಂತಿದ್ರೆ, ನಾನು ಹೇಳೋದು ಆಲ್ರೆಡಿ ಶೂಟ್ ಆಗಿರುವಂಥ ಸೀನ್ಗಳನ್ನು ಯಾವುದೋ ಒಂದು ಹಿಂದಿಯಲ್ಲೋ ಯಾವುದೋ ತಮಿಳೋ ತೆಲುಗು ಯಾವ್ದು ಬಂದಿದೋ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಹೊಂದಾಣಿಕೆ ಆಗ್ತಿದೆಯಾ ಅಂತ ಒಂದು ಐಡಿಯಾ ಇದ್ದರೆ ಮಾಡ್ಬೋದು ಅಂತ ನನ್ನ ಭಾವನೆ. ಆ್ಯಂಡ್ ಆಲ್ಸೋ ನಾನು ತುಂಬ ಇದು ಯಾವಾಗಲೂ ಅನ್ಕೋತಾ ಇರ್ತೀನಿ, ನಾನು ಬಂದಾಗ ಫೀಲ್ಡ್ಗೆ ಯಾರಾದರೂ ಒಬ್ರು ದೊಡ್ಡವರು ಗೈಡ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೋ ಏನೋ ಅಂತ. ಆ ಥರ ಸಿಕ್ಕಿದ್ದಾರೆ ಸುಮಾರು ಜನ ನನಗೆ. ಸುದರ್ಶನ್ ಸರು ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಸು ಯಾರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಾರೋ ಆ ಥರ ಈ ಒಂದಷ್ಟು ವರ್ಕ್ಶಾಪ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಎಲ್ಲಿ ಕಲ್ತ್ಕೊಂಡ್ರಿ ಡಬ್ಬಿಂಗ್ನ ಅಂತ. ನಾನು ಎಲ್ಲೂ ಕಲ್ತ್ಕೊಂಡಿಲ್ಲ ಡಬ್ಬಿಂಗ್ನ. ಐ ವಿಶ್ ಸಂಬಡಿ ಕುಡ್ ಟೀಚ್ ಹೌ ಟು ಡಬ್. ಅದನ್ನು ಒಂದಷ್ಟು ವಾಯ್ಸ್ ಕ್ಲಾಸಸ್ ಥರನೋ ಕಲ್ಚರ್ ಟೆಕ್ನಿಕ್ಸೋ ಅದನ್ನ ಯಾರಾದರೂ ವಿಡಿಯೋ ಮಾಡಿ ಹಾಕೋದು ಅಥವಾ ಹೆಂಗಾದ್ರೂ ಜನಕ್ಕೆ ನಾರ್ಮಲ್ ಜನಕ್ಕೆ ತಲುಪಿಸೋ ಥರ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗ ಈ ವಿಡಿಯೋನ ನೋಡ್ತಾ ಇರೋರಿಗೆ ಈ ವಾಯ್ಸ್ ಕಲ್ಚರ್ ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ಆಗೋದು ಹೇಗೆ ಅನ್ನೋದ್ರ ಮೇಲೆ ಸುದರ್ಶನ್ ಸರ್ ಕೆಲವು ಕ್ಲಾಸ್ಗಳನ್ನು ಅರೇಂಜ್ ಮಾಡ್ತಾ ಇರ್ತಾರೆ. ಅವರ ಸ್ಟುಡಿಯೋ ರಾಜಾಜಿನಗರದಲ್ಲಿದೆ. ಸೊ ಅದರ ಡೀಟೇಲ್ಸ್ಗಳನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಮಿಮಿಕ್ರಿ ಮಹೇಶ್ ಅವರು ಗೊತ್ತಿರ್ಬೋದು, ಅವರು ಗೋಲ್ಡನ್ ವಾಯ್ಸ್ ಅನ್ನೋ ಹೆಸರಲ್ಲಿ ಸಾಕಷ್ಟು ತರಗತಿಗಳನ್ನು ಮಾಡ್ತಾ ಇರ್ತಾರೆ ವಾಯ್ಸ್ ಕಲ್ಚರ್ ಮಾಡೋದಕ್ಕೆ. ಸೊ ಆ ಒಂದು ಕ್ಲಾಸಸ್ನ ಕೂಡ ಅವರು ತಲುಪ್ಬೋದು. ಸೊ ದಟ್ಸ್ ಅ ಗುಡ್ ಸಜೆಷನ್ ನೀವು ಹೇಳಿದ್ದು. ಸೊ ಈಗ ಓವರ್ ಆಲ್ ನೀವು ಅಂದರೆ ವೆಬ್ ಸೀರೀಸ್ಗಳು ಸಾಕಷ್ಟು ಡಬ್ಬಿಂಗ್ ಆಗಿ ಬರ್ತಾ ಇದೆ, ಜೊತೆಗೆ ಸೀರಿಯಲ್ಗಳನ್ನು ಕೂಡ ಡಬ್ ಮಾಡಿದ್ರಿ ನೀವು. ನಮ್ಮನೆ ಸೊಸೆ ನಂಬರ್ ಒನ್ ಸೊಸೆ, ಹಾಗೆ ದೃಷ್ಟಿಯಲ್ಲಿ ಮಾಡಿದ್ರಿ, ನಾಗಕನಿಕೆ ಮಾಡಿದ್ರಿ. ಸೊ ನಾಗಕನಿಕೆ ವಾಸ್ ಅನ್ಫರ್ಗೆಟಬಲ್ ಟೋಟಲಿ. ಸೊ ಆ ರೀತಿ ಅದರ ಎಕ್ಸ್ಪೀರಿಯನ್ಸ್ ಹೇಗೆ ಹೋಗ್ತದೆ? ಯಾಕಂದ್ರೆ ಸಿನಿಮಾ ಡಬ್ಬಿಂಗ್ ಒಂದು ರೀತಿ ಅದ್ರ ಪಾಡಿಗೆ ಅದು ನಾಯಕಿ ಪಾತ್ರ ಹೋಗುತ್ತೆ, ಬಟ್ ಸೀರಿಯಲ್ ಇಸ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಜೊತೆಗೆ ಅದು ಪಾತ್ರದ ಜೊತೆ ಒಂದು ಈಸಿಯಾಗಿ ಹೋಗುತ್ತಾ ಕಷ್ಟವಾಗಿ ಹೋಗುತ್ತಾ ಅದು ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಸೀರಿಯಲ್ ಚೆನ್ನಾಗಿದ್ರೆ ಈಸಿಯಾಗಿ ಹೋಗುತ್ತೆ, ಸೀರಿಯಲ್ ಚೆನ್ನಾಗಿಲ್ದಿದ್ರೆ ಕಷ್ಟ ಆಗುತ್ತೆ. ನಂಗೆ ತುಂಬಾ ಜನ ಕೇಳ್ತಾರೆ, ನೀವು ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಂಡಿದ್ದೀರಾ, ತುಂಬಾ ಸುಂದರವಾಗಿರುತ್ತೆ ಅಂತ. ಎಲ್ಲಾರ್ದು ಅಟ್ ಅ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಬಿಕಮ್ ಅ ರೊಟೀನ್. ಸೊ ದಿನ ಬೆಳಗಾಗೆದ್ದು ಬೇರೆಯವ್ರು ಹೇಗೆ ಸಾಫ್ಟ್ವೇರ್ ಕೆಲಸಕ್ಕೋ ಮತ್ತೆ ಯಾವುದೋ ಕಾರ್ಪೊರೇಟ್ ಜಾಬಿಗೆ ಹೋಗ್ತಾರೋ, ನಮ್ದು ಒಂದೊಂದು ಸಲ ಹಂಗಾಗುತ್ತೆ. ಕೆಲವು ಸಲ ಮೈಂಡ್ ಸೆಟ್ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು ಅನ್ನೋ ಥರ ಆಗ್ಬಿಡುತ್ತೆ. ಬಟ್ ನನಗೆ ಟು ಕೀಪ್ ಇಟ್ ಅಲೈವ್, ನಾನು ಪ್ರತಿ ಪ್ರಾಜೆಕ್ಟ್ನು ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತೀನಿ. ಕೆಲವೊಮ್ಮೆ ಅದಾಗಲ್ಲ. ಸೀರಿಯಲ್ಸ್ ಚೆನ್ನಾಗಿದ್ದಾಗ ನಾವು ಡಬ್ಬಿಂಗ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ತೀವಿ. ಕೆಲವು ಸಲ ಕೆಲಸ ಮುಗಿಸ್ಬೇಕಲ್ಲ ಅಂತಲೂ ಬಂದಿರ್ತೀವಿ. ಬಟ್ ಆದಷ್ಟು ಅದನ್ನು ಮಾಡದೆ ಅದಕ್ಕೆ ಜೀವ ತುಂಬುವಂಥ ಒಂದು ಕೆಲಸ ಮಾಡೋದು ಇಟ್ಸ್ ಅ ಚಾಲೆಂಜ್. ಪರ್ಫೆಕ್ಟ್ ಆಗಂತೂ ಪ್ರತಿ ಸಲ ಮಾಡೋಕ್ಕಾಗಲ್ಲ. ಸೀರಿಯಲ್ಲು ನಾನು ಇತ್ತೀಚೆಗೆ ಒಪ್ಕೊಳ್ಳೋದು ಕಡಿಮೆ ಮಾಡಿದ್ದೀನಿ, ಬಿಕಾಸ್ ಇಟ್ಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನೋ ಕಾರಣಕ್ಕೆ. ಮತ್ತು ಸಿನಿಮಾಗಳಿಗಾಗಲಿ ವೆಬ್ ಸೀರೀಸ್ಗಳಿಗಾಗಲಿ ಡಬ್ ಮಾಡೋ ಮಜಾ ನಂಗೆ ಸೀರಿಯಲಲ್ಲಿ ಯಾವಾಗಲೂ ಸಿಗಲ್ಲ. ಬಿಕಾಸ್ ಗ್ರಾಫ್ ಯಾವಾಗಲೂ ಹಿಂಗಿರುತ್ತೆ ಸೀರಿಯಲ್ ಕ್ಯಾರೆಕ್ಟರ್ಸ್ದು.
ಸಿನಿಮಾದಲ್ಲಾದರೆ ತುಂಬ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ನ. ಎಸ್ಪೆಷಲಿ ಅದು ವಿಮೆನ್ ಓರಿಯೆಂಟೆಡ್ ಸಿನಿಮಾಗಳಾದರೆ, ಒಬ್ಳು ಮಹಿಳೆಗೆ ತುಂಬ ಒಳ್ಳೆ ಪಾತ್ರ ಇದ್ದರೆ. ಸೊ ನನಗೆ ಜಾಸ್ತಿ ನಾನು ಎಂಜಾಯ್ ಮಾಡೋದು ಸಿನಿಮಾಗಳು ಮತ್ತು ವೆಬ್ ಸೀರಿಯಲ್ಸ್ ಅದೇ ಚೆನ್ನಾಗಿದ್ರೆ, ಮಹಾಭಾರತದಂಥ ಸೀರಿಯಲ್ಲು ಅಥವಾ ರಾಧಾಕೃಷ್ಣ ಥರದ ಸೀರಿಯಲ್ಲು ಬಂದರೆ, ನಂಬರ್ 1 ಸೊಸೆ ಕೂಡ ಚೆನ್ನಾಗಿತ್ತು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸೋದು ಅಯ್ಯೋ ತುಂಬ ಅಳ್ತಿದ್ದಾಳೆ ಇವಳು ಅಂತ, ಬಟ್ ಚೆನ್ನಾಗಿತ್ತು ಸೀರಿಯಲ್ಲು. ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಂ. ಸ್ಪರ್ಶ, ಈಗ ಆಡಿಯೋ ಪುಸ್ತಕಗಳಿಗೆ ಬರೋದಾದರೆ, ಆಡಿಯೋ ಬುಕ್, ನಾನು ಕೇಳಿದ ಹಾಗೆ ಅಂಬೇಡ್ಕರ್ ಅವರ ಒಂದು ಭಾಷಣಗಳ ಒಂದು ಪುಟಗಳು ಸುಮಾರು 530 ಪುಟಗಳು, 16.5 ಗಂಟೆಗಳ ಕಾಲ ಒಂದು ರೆಕಾರ್ಡಿಂಗ್ನ ನೀವು ಮಾಡಿದ್ದೀರಾ ಅಂತ. ಅದೊಂಥರ ಮ್ಯಾಮತ್ ಟಾಸ್ಕ್ ಅದು. ಖಂಡಿತ. ಮೊದಲನೇದಾಗಿ ಅಂಬೇಡ್ಕರ್ ಅವರ ಭಾಷಣಗಳು, ಅದಕ್ಕೊಂದು ತೂಕ ಇರಬೇಕು. ಎರಡನೇದು ಅಷ್ಟು ದೊಡ್ಡ 16.5 ಗಂಟೆಗಳ ಕಾಲ ಆಡಿಯೋ ಬುಕ್ನ ರೆಕಾರ್ಡ್ ಮಾಡುವಂಥದ್ದು. ಅದು ಒಂದೇ ಸಲ ಮಾಡದೇ ಇರ್ಬೋದು, ಬಟ್ ಅದನ್ನು ಒಂದೇ ಥೀಮ್ ಒಳಗಡೆ ತಂದು ರೆಕಾರ್ಡ್ ಮಾಡೋದು. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅದು? ಫಸ್ಟ್ ಆಫ್ ಆಲ್ ನನಗೆ ಆನಂದ್ ಅನ್ನೋರು ಅಪ್ರೋಚ್ ಮಾಡಿದಾಗ, ಇದು 21 ಪುಸ್ತಕಗಳಿರುವಂಥ ದೊಡ್ಡ ಪ್ರಾಜೆಕ್ಟ್ ಅದು. ಈಗ ಮೊದಲನೇ ಹೌದು, ಇನ್ನೂ 20 ಇದೆ. ಸೊ ನಾನು ಅದೇ ಅನ್ಕೋತಾ ಇದ್ದೆ, ಎಷ್ಟು ಬರೆದಿದ್ದಾರೆ, ಎಷ್ಟು ಭಾಷಣಗಳಿದೆ ಅಂಬೇಡ್ಕರ್ ಅವ್ರದ್ದು ಅಂತ. ಸೊ ಅವ್ರು ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಖುಷಿ ಏನಾಗಿದ್ದು ಅಂತಂದರೆ, ಒಂದು ಓದೋದ್ರ ಮುಖಾಂತರ ನಾನು ಎಷ್ಟೊಂದು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊತೀನಿ, ಅವರ ವಿಚಾರಗಳನ್ನು ಅರ್ಥ ಮಾಡ್ಕೋಬೋದು. ಸೊ ಈ ಪ್ರಾಜೆಕ್ಟ್ ಒಪ್ಕೊಂಡು ಮಾಡೋಣ ಅಂತ ತುಂಬ ಖುಷಿಯಾಗಿ ಒಪ್ಕೊಂಡೆ. ಬಟ್ ಇಟ್ ವಾಸ್ ರಿಯಲಿ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಯಾಕಂದರೆ ಅವರ ವಿಚಾರಗಳು ತುಂಬ ತುಂಬ ಡೆಪ್ತ್ ಇರುವಂಥ ವಿಚಾರಗಳು. ಆ್ಯಂಡ್ ತುಂಬ ಸಲ ನನಗೆ ಡಿಸ್ಟರ್ಬ್ ಆಗ್ತಾಯಿತ್ತು ಓದಿದಾಗ. ಅವ್ರು ಬರೀತಿದ್ದಂತಹ ಒಂದಷ್ಟು ವಿಚಾರಗಳನ್ನು ನಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಆ ವಿಚಾರಗಳನ್ನು ಓದಿದಾಗ. ನಾನು ಜೀವನವನ್ನು ನೋಡೋದೇ ಒಂಥರ ಒಂದು 25-30 ದಿನಗಳಲ್ಲಿ ಮಾಡಿದ್ದಿದ್ದು. ಅದನ್ನು ತುಂಬ ಚೇಂಜ್ ಆಯಿತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ ಅದನ್ನೆಲ್ಲ ಓದಿದಾಗ. ಸೊ ನಾನು ತುಂಬ ಇಷ್ಟಪಟ್ಟು ಮಾಡಿದಂತಹ ಪ್ರಾಜೆಕ್ಟ್ ಅದು. ಅಫ್ಕೋರ್ಸ್ ಅದು ಓದೋದು ಕಷ್ಟನೇ, ಅಷ್ಟು ದೊಡ್ಡ ಪುಸ್ತಕ ಆಗಿರೋದ್ರಿಂದ. ಬಟ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ, ಆನಂದ್ ಅವ್ರಿಗೆ, ಆ ಪುಸ್ತಕವನ್ನು ನನ್ನ ಕೈಲಿ ಓದಿಸಿದ್ದಕ್ಕೆ. ಯಾಕಂದರೆ ಅಷ್ಟು ದೊಡ್ಡ ಜವಾಬ್ದಾರಿ ಅದು, ಅಂಬೇಡ್ಕರ್ ಅವರ ಭಾಷಣಗಳು ಅಂತಂದರೆ. ಸೊ ಇನ್ನು 20 ಪುಸ್ತಕಗಳಿದೆ, ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಏನು ಅಂತ. ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್. 20 ಪುಸ್ತಕಗಳು ಆದಷ್ಟು ಬೇಗ ಹೊರಗಡೆ ಬರಲಿ, ನಿಮ್ಮ ವಯಸ್ಸಲ್ಲೇ ಉಳಿದ 20 ಪುಸ್ತಕಗಳು ಬರಲಿ ಅಂತ ಕೇಳಿ. ಖಂಡಿತ, ಥ್ಯಾಂಕ್ ಯು ಸರ್. ಸೊ ಈಗ ಡಬ್ಬಿಂಗ್ ಸಿನಿಮಾಗಳಿಗೆ ಅಲ್ಲದೆ ನೀವು ಕನ್ನಡದ ನೇರವಾದ ಚಿತ್ರಗಳಲ್ಲೂ ಹೀರೋಯಿನ್ಗಳಿಗೆ ವಾಯ್ಸ್ನ ಕೊಡ್ತಾ ಇದ್ದೀರಾ. ರೀಸೆಂಟ್ ಆಗಿ ಶರ್ಮಿಳಾ ಮಂಡ್ರಿ ಅವರಿಗೆ ಮಂಡಲದಲ್ಲಿ, ಅಂಡ್ ಗಾಳಿಪಟದಲ್ಲೂ ವೈಭವಿ ಅವರಿಗೆ, ಶಾಂಡಿಲ್ಯ ಅವರಿಗೆ ಕೊಟ್ಟಿದೆ. ಹೌದು. ಸೊ ಬೇರೆ ಇನ್ಯಾವ ಸಿನಿಮಾಗಳ? ರತ್ನನ್ ಪ್ರಪಂಚ ಮಾಡಿದ್ದೆ ರೀಸೆಂಟ್ ಆಗಿ. ಮತ್ತೆ ಕಾಕ್ಟೇಲ್ ಅಂತ ಒಂದು ಸಿನಿಮಾ ಬರ್ಬೇಕದು, ನನಗೆ ಮರ್ತು ಹೋಗುತ್ತೆ, ಎಷ್ಟೊಂದು ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಸೊ ಅದೇ ಐ ಥಿಂಕ್ ಗಾಳಿಪಟ 2ನೇ ಲಾಸ್ಟ್ ರಿಲೀಸ್ ಆಗಿದೆ. ಇಲ್ಲ, ಮಂಡಲ ರಿಲೀಸ್ ಆಗಿದೆ, ಒಂದಂಕಿ ಕಾಡು ರಿಲೀಸ್ ಆಗಿದೆ. ಸೊ ಡೈರೆಕ್ಟ್ ಸಿನಿಮಾಗಳು ಬಂದರೆ ನಮ್ಗಿನ್ನ ಖುಷಿ, ಮಾಡೋದಕ್ಕೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅದು ಅಂತ. ಆಮೇಲೆ ಇನ್ನೊಂದು ಅದಿತಿ ಪ್ರಭುದೇವ ಅವ್ರದ್ದು ಅದೊಂದು ಚಿತ್ರಕ್ಕೆ ಮಾಡಿದೆ ರೀಸೆಂಟ್ಲಿ, ಮ್ಯಾಟಿನಿ ಅಂತ. ಸೊ ಮಾಡ್ತಾ ಇದ್ದೀನಿ ಅದನ್ನು. ಯಾವ ಚಾಲೆಂಜಿಂಗ್ ಅನ್ಸುತ್ತೆ ಅಂದರೆ ಬೇರೆ ಭಾಷೆಯ ಚಿತ್ರಗಳು? ನನಗೆ ಯಾವಾಗ್ಲೂ ಕನ್ನಡದ ಚಿತ್ರಗಳೇ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಯಾಕಂದರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಮಗೊಂದು ಬ್ಯಾಂಡ್ ವಿಡ್ತ್ ಇರುತ್ತೆ, ನಾವು ಎಕ್ಸ್ಪರಿಮೆಂಟ್ ಮಾಡ್ಬೋದು ಪದಗಳನ್ನ ಬೇರೆ ಹಾಕಿ. ಆ್ಯಂಡ್ 100% ಕೆಲವು ಸಲ ಸಿಂಕ್ ಇಲ್ದಿದ್ರು ಅಷ್ಟರೊಳಗೆ ಮುಗಿದ್ರೆ, ಆ ಎಮೋಷನ್ ಕನ್ವೆ ಆಗಿದ್ರೆ ಮಾಡ್ಬೋದು. ಇಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ಅವ್ರು ಕನ್ನಡನೇ ಮಾತಾಡಿರ್ತಾರೆ, ಆ್ಯಂಡ್ ಸಿಂಕ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದು ಸ್ವಲ್ಪ ನಂಗೆ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಬಟ್ ಕನ್ನಡದ ಚಿತ್ರಗಳು ಮಾಡೋಕ್ಕೆ ಖುಷಿ ಅನ್ಸುತ್ತೆ, ಬಿಕಾಸ್ ಇನ್ನೂ ಜಾಸ್ತಿ ಕನೆಕ್ಟ್ ಇರುತ್ತೆ ನಮಗೆ, ನೇಟಿವಿಟಿ ಇರೋದ್ರಿಂದ. ಸೊ ನೀವು ಎಮೋಷನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದು. ಕರೆಕ್ಟ್. ಸೊ ಓವರ್ ಆಲ್ ನಿಮಗೆ ಡಬ್ಬಿಂಗ್ ಈಗಿನ ಒಂದು ಮಾರುಕಟ್ಟೆ, ಲಾಸ್ಟ್ ಕೋವಿಡ್ ಟೈಮಿಂದ ಒಂದು ಆಕ್ಸಲರೇಷನ್ ಸಿಕ್ಕಿದೆ ಅದಕ್ಕೆ. ಇತ್ತೀಚೆಗೆ ಅದು ಒಂದು ಪಾಯಿಂಟಿಗೆ ಬಂದು ಒಂದಷ್ಟು ಕೆಲಸಗಳು ಹುಟ್ಟಿದೆ. ಸೊ ಆ ಮಾರುಕಟ್ಟೆ ಹೇಗೆ ನೋಡ್ತಾ ಇದ್ದೀರಾ? ಏನು ಅನ್ಸುತ್ತೆ ಒಂದು ಮಾರುಕಟ್ಟೆ ನಿಮಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅದನ್ನು ನೋಡೋದಾದರೆ? ಇನಿಷಿಯಲಿ ಸ್ವಲ್ಪ ಬೇಜಾರು ಇರ್ತಾಯಿತ್ತು ನನಗೂ, ಡಬ್ಬಿಂಗ್ ಚಿತ್ರಗಳು ಜನರನ್ನ ತಲುಪ್ತಾನೆ ಇಲ್ಲ. ಕೆಲವೊಂದು ಸಲ ಇದು ಏನಪ್ಪ, ಕನ್ನಡ ಚಿತ್ರಗಳನ್ನೂ ನೋಡಲ್ಲ ಇವರು, ಡಬ್ಬಿಂಗ್ ಮಾಡಿ ಕನ್ನಡಕ್ಕೆ ಹಾಕಿದ್ರೂ ನೋಡಲ್ವೇನೋ ಅನ್ನೋ ಥರ ಅನಿಸ್ತಾ ಇತ್ತು ತುಂಬ. ಬಟ್ ಮೊನ್ನೆ ನಾನು ಪೊನ್ನಿಯಿನ್ ಸೆಲ್ವನ್ 2 ಕನ್ನಡದಲ್ಲಿ ನೋಡೋದಕ್ಕೆ ಹೋದಾಗ 80% ಫಿಲ್ ಆಗಿತ್ತು GT ವರ್ಲ್ಡ್ ಮಾಲಲ್ಲಿ, 10 ಗಂಟೆ ಶೋ ಆನ್ ಅ ವೀಕ್ ಡೇ. ಸೊ ದಟ್ ಈಸ್ ಅ ಬಿಗ್ ವಿನ್ ನಮ್ಮೆಲ್ರಿಗೂ. ಸೊ ಸಾಕಷ್ಟು ನೀವೇ ನಿಂತು ಹೋರಾಟ ಮಾಡಿ ಸಾಕಷ್ಟು ಮಾಡಿದಂಥ ಇಟ್ಸ್ ಅ ಟೀಮ್ ವರ್ಕ್. ಬಟ್ ಡೆಫಿನೆಟ್ಲಿ ಅದೊಂದು ಇನಿಷಿಯೇಟಿವ್ ತೊಗೊಂಡು ಮಾಡಬೇಕು ಅಂತ ಮಾಡಿದಂಥ ಅವ್ರಿಗೆ ದೊಡ್ಡ ವಿನ್ ಇದು. ಆ್ಯಂಡ್ ಯಾವಾಗ್ಲೂ ಒಂದು
ಕಲೆ ಅಂತ ಮಾತ್ರ ಹೋದಾಗ ಇಟ್ ವಿಲ್ ನಾಟ್ ವರ್ಕ್ ಆನ್ ಅ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್. ಸೊ ಇದನ್ನ ಇಂಡಸ್ಟ್ರಿ ಅಂತ ಯಾವಾಗ ಮಾಡಿದ್ರೋ ಐ ಥಿಂಕ್ ಇವಾಗ ಫ್ಲರಿಶ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಎವ್ರಿಬಡಿ ಎಂಡ್ ಆಫ್ ದ ಡೇ ಎಲ್ಲರೂ ದುಡ್ಡಿಗೆ ಕೆಲವುದನ್ನು ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಆದ್ರೂ ಅಷ್ಟೇ, ಯಾವುದೇ ಆದ್ರೂ ಅಷ್ಟೇ. ಸೊ ಇವಾಗ ಡಬ್ಬಿಂಗ್ ಇಂಡಸ್ಟ್ರಿ ಅಂತ ಯಾವಾಗ ಆಯಿತೋ ಇವಾಗ ಸ್ವಲ್ಪ ಫ್ಲರಿಶ್ ಆಗ್ತಿದೆ ಅಂತ ಅನ್ಸುತ್ತೆ. ಬಟ್ ಸಾಲದು ಇನ್ನು ಸಾಕಷ್ಟು ಥಿಯೇಟರ್ಗಳು ಬೇಕು ನಮಗೆ ನಮ್ಮ ಸಿನಿಮಾಗಳನ್ನು ಹಾಕೋದಕ್ಕೆ. ಈಗ ಪೊನ್ನಿಯಿನ್ ಸೆಲ್ವನೇನೆ ತುಂಬ ಜನ ಕನ್ನಡದಲ್ಲಿ ನೋಡೋದಕ್ಕೆ ಇಷ್ಟಪಟ್ಟು ಹೋಗಿ ನೋಡ್ತಾ ಇದ್ದಾರೆ. ಅದು ಇನ್ನೊಂದಷ್ಟು ಥಿಯೇಟರ್ಸ್ಗೆ ಡಿಸ್ಟ್ರಿಬ್ಯೂಟರ್ಸ್ ಅದನ್ನು ಹಾಕಿ ಎನ್ಕರೇಜ್ ಮಾಡಿದ್ರೆ ಡಬ್ಬಿಂಗ್ ಸಿನಿಮಾಗಳನ್ನು, ಅದು ನಮ್ಮ ಸಿನಿಮಾ ಅಂತಾನೆ ಅನ್ಸೋಷ್ಟು ಚೆನ್ನಾಗಿ ಡಬ್ ಆಗಿದೆ. ಆವಾಗ ನಮ್ಮ ಸಿನಿಮಾ ಅಂತಾನೆ ನೋಡ್ಬೋದು ಇನ್ನು ಹೆಚ್ಚು ಜನ. ಪೊನ್ನಿಯಿನ್ ಸೆಲ್ವನ್ ಒಂದು ಅಂದ್ರೆ ಪಬ್ಲಿಕ್ ರಿವ್ಯೂನ ನಾವು ಇದೇ ಚಾನೆಲ್ ಅಲ್ಲಿ ಹಾಕಿದ್ವಿ. ಸೊ ಫಸ್ಟ್ ಡೇ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿದವ್ರು ಎಲ್ಲರೂ ಕೂಡ ರಿಯಾಕ್ಷನ್ ಕೊಟ್ಟವರಲ್ಲಿ ಅದು ಕನ್ನಡದ ಸಿನಿಮಾ ಅನ್ನೋ ರೀತಿಯಲ್ಲೇ ಡಬ್ ಆಗಿದೆ. ಪ್ರತಿಯೊಂದು ವಾಯ್ಸ್ ಅಷ್ಟು ಚೆನ್ನಾಗಿದೆ. ಅಂದ್ರೆ ನಮ್ಗೆಲ್ಲೂ ಅದು ಬೇರೆ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಅನ್ನೋ ಮಟ್ಟಿಗೆ. ಸೊ ಕನ್ನಡದಲ್ಲಿ ಡಬ್ಬಿಂಗ್ ಗುಣಮಟ್ಟ ಆ ಮಟ್ಟಕ್ಕೆ ಒಂದು ಬೇಸ್ ಲೈನ್ ಬಂದೋಗಿದೆ. ಅಂದ್ರೆ ಸಿನಿಮಾದೊಂದು ಸ್ಟ್ಯಾಂಡರ್ಡ್ ಈ ಲೆವೆಲ್ಗೆ ಇರುತ್ತೆ, ನೋಡ್ಬೋದು ಅನ್ನೋ ಹಾಗೆ ಇರುತ್ತೆ. ಈಗ ಸಾಕಷ್ಟು ಈ ಮಾರ್ವೆಲ್ ಸಿನಿಮಾಗಳು ಅದೆಲ್ಲ ಬರ್ತಿದೆಯಲ್ಲ, ಅಲ್ಲಿನೂ ಅಷ್ಟೇ ಡಬ್ಬಿಂಗ್ ಆದಾಗ ರಿವ್ಯೂಸ್ ಎಲ್ಲ ಬರ್ತಿರೋದು ಹಾಗೇನೆ. ಕನ್ನಡದವ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅಂತ. ಪ್ರಾಬಬ್ಲಿ ಸಿನ್ಸ್ ವಿ ಆರ್ ಫ್ರೆಶ್ ಇನ್ ದ ಮಾರ್ಕೆಟ್, ನಮ್ಗೂ ಅದೊಂದು ಗುಣಮಟ್ಟವನ್ನ ಮೇಲಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರೋದ್ರಿಂದ ಎಲ್ಲ ಆರ್ಟಿಸ್ಟ್ಗಳ ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಅದು ಓವರ್ ಆಲ್ ಆಗ ಸಿನಿಮಾ ಚೆನ್ನಾಗಾಗ್ಬೇಕು, ಇದು ಬಂದ್ರೆ ಮುಂದೆ ಇನ್ನೂ ಸಿನಿಮಾ ಜಾಸ್ತಿ ಜನ ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಸೊ ಈಗ ಇಂಗ್ಲಿಷ್ ಸಿನಿಮಾಗಳಿಗೆ ಹೋದ್ರೆ ಅವತಾರಲ್ಲಿ ಕೊಟ್ಟಿದ್ರು, ಮತ್ತೆ ಶಾಂಗ್ಚಿಯಲ್ಲೂ ಕೂಡ ಒಂದು ಮೇಜರ್ ರೋಲ್. ಸ್ವಲ್ಪ ಡಿಸ್ನಿ ಅಂತ ದೊಡ್ಡ ಹಾಲಿವುಡ್ ಸ್ಟುಡಿಯೋಸ್ಗಳಿಗೆ ಕೆಲಸ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ. ಸೊ ಅವತಾರ್ ಮತ್ತೆ ಶಾಂಗ್ಚಿ ಎಲ್ಲ ಹೇಗಾಯ್ತು? ನನಗೆ ಇನಿಷಿಯಲಿ ಸ್ವಲ್ಪ ವಿಚಿತ್ರ ಅಂತ ಅನ್ಸೋದು, ಯಾಕಂದ್ರೆ ಒಬ್ರು ಬಿಳಿಗಿರೋರ್ ಮೈ ಮೇಲೆ ನಮ್ಮ ವಾಯ್ಸ್ ಕೂತ್ಕೊಳ್ಳುತ್ತಾ ಅನ್ನೋದೇ ಫಸ್ಟ್ ಪ್ರಶ್ನೆ. ಆಮೇಲೆ ಅನ್ಕೋತಾ ಇದ್ದೆ ಅವ್ರುಗಳು ನಮ್ಮ ಚಿತ್ರವನ್ನ ಅವ್ರ ವಾಯ್ಸಲ್ಲಿ ನೋಡ್ತಾರಲ್ವಾ, ಸೊ ವಿಷಯ ತಲುಪೋದು ಇಂಪಾರ್ಟೆಂಟು, ಯಾವ ಭಾಷೆ ಆದ್ರೇನು ಅಂತ. ಆಮೇಲೆ ಅದು ನ್ಯಾಚುರಲ್ ಆಗಿ ನಾವು ಎಷ್ಟು ಡಬ್ ಮಾಡ್ತೀವೋ, ನನ್ನ ಇದು ಪರ್ಸ್ಪೆಕ್ಟಿವ್, ಇದು ಬೇರೆಯವ್ರು ಹೇಗೆ ಅನ್ಕೋತಾರ ಗೊತ್ತಿಲ್ಲ. ನಾನೀಗ ಇವಾಗ ಹೇಗೆ ಮಾತಾಡ್ತಿದ್ದೀನೋ ಇದೇ ತರ ನಾನು ಡಬ್ ಮಾಡ್ತೀನಿ. ನಾನು ಐ ಡೋಂಟ್ ಫೇಕ್ ಮೈ ವಾಯ್ಸ್. ಎಸ್ ಅಫ್ಕೋರ್ಸ್ ನೀವು ನೋಡಿರ್ತೀರ, ನನಗೆ ಅದು ಅಭ್ಯಾಸ ಇಲ್ಲ ಫೇಕ್ ಮಾಡಿ ಒಂದು ಚಂದ ಮಾಡ್ಬಿಟ್ಟು ವಾಯ್ಸ್ ಕೊಡ್ಬೇಕು ಅನ್ನೋದು. ಯಾಕಂದ್ರೆ ಚಂದ ಮಾಡೋದು ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ವಿಷಯ ಕನ್ವೆ ಆಗ್ಬೇಕು, ಅಲ್ಲಿ ಡೈಲಾಗ್ ಹೋಗ್ಬೇಕು. ಸೊ ಹಾಗೆ ಮಾಡ್ತಿರ್ಬೇಕಾರೆ ಈ ಥಾರು, ಶಾಂಗ್ಚಿ ಮತ್ತೆ ಅವತಾರ್ ಎಲ್ಲ ಅವ್ರು ಇಂಗ್ಲಿಷ್ ಅವ್ರು ಎಷ್ಟು ನ್ಯಾಚುರಲ್ ಆಗಿ ಮಾಡಿರ್ತಾರೆ ಅಂದ್ರೆ ಅವರೊಂದು ಉಸಿರು ತಗೊಳ್ಳೋದು ಅನ್ನೋದೂ ಕೇಳಿಸುತ್ತೆ. ಸೊ ದಟ್ ಈಸ್ ಹೌ ನ್ಯಾಚುರಲ್ ಡಬ್ಬಿಂಗ್ ಶುಡ್ ಬಿ. ಸೊ ಅದನ್ನು ಮಾಡಿದಾಗ ನನಗೆ ಶಾಂಗ್ಚಿ ಮತ್ತು ಅವತಾರು ತುಂಬ ಚಾಲೆಂಜಿಂಗ್ ರೋಲ್ಸ್ ಅದು. ಯಾಕಂದರೆ ಅವತಾರಲ್ಲಂತೂ ಏನೇನೋ ಸೌಂಡ್ಗಳು, ಕಾಡು ಮನುಷ್ಯರು ಸೌಂಡ್ಗಳು ಏನೇನೋ ಬರ್ತಿತ್ತು. ಬಟ್ ಮಜಾ ಆಯಿತು, ತುಂಬ ಚೆನ್ನಾಗಿತ್ತು. ದೊಡ್ಡ ಸ್ಕೇಲ್ ಚಿತ್ರಗಳು ಅವು. ಅದನ್ನು ಕನ್ನಡದಲ್ಲೇ ಕುತ್ಕೊಂಡು ನೋಡಿದಾಗ ಸಖತ್ತಾಗಿ ಬಂದಿದೆ ಅಲ್ವಾ, ನಮ್ಮ ಕನ್ನಡದಲ್ಲಿ ಕೇಳೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದೇ ಡಬ್ಬಿಂಗ್ ಮಾಡುವಾಗ ಆ ಸಿನಿಮಾಗಳಿಗೆ, ಸ್ಪೆಷಲಿ ಡಿಸ್ನಿ ಅವತಾರ್ ಅಂತ ಸಿನಿಮಾಗಳಿಗೆ ಡಬ್ ಮಾಡುವಾಗ ನಮಗೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಸಾಕಷ್ಟು ಹಿಂಡಿ ಹಿಪ್ಪೆ ಮಾಡಿ ಹಾಕಿರ್ತಾರೆ ಖಂಡಿತ. ಆದರೆ ಅದು ಸ್ಕ್ರೀನ್ ಮೇಲೆ ನೋಡುವಾಗ ಅದರದ್ದು ನಿಜವಾದ ಇಂಪ್ಯಾಕ್ಟ್ ಇರುತ್ತೆ. ಇಷ್ಟೊಂದು ನ್ಯಾಚುರಲ್ ಆಗಿ ಬಂದಿದೆ, ನನ್ನ ಬ್ರೆತ್ ಬಂದಿದೆ, ಲಿಪ್ಸ್ ಮ್ಯಾಕ್ ಬಂದಿದೆ, ಪ್ರತಿಯೊಂದು ಬಂದಿದೆ ಅಂತ. ಸೊ ಅವತಾರ್ ಚಿತ್ರದಲ್ಲಿ ನೀವು ಯಾವ ಪಾತ್ರಕ್ಕೆ? ನೇತಿರಿ ಅನ್ನೋ ಪಾತ್ರಕ್ಕೆ ಕೊಟ್ಟಿದ್ದು. ಅವತಾರ್ 2 ಇವಾಗ ವೇ ಆಫ್ ವಾಟರ್ ಬಂತಲ್ಲ ಅದರಲ್ಲಿ. ಸೊ ಬಟ್ ಅದಂತೂ ತುಂಬ ಇಷ್ಟಪಟ್ಟು ಖುಷಿಯಾಗಿ ಮಾಡಿದ್ದು ಸಿನಿಮಾ ಅದು. ಬಿಕಾಸ್ ತುಂಬ ಚಾಲೆಂಜಿಂಗ್ ಆಗಿತ್ತು ಅದು ರೋಲು ಇಡೀ ಸಿನಿಮಾದಲ್ಲಿ. ಸೊ ಸ್ಪರ್ಶ, ಇದೆಲ್ಲದನ್ನು ಮಾತಾಡುವಾಗ ನಾನು ಕೇಳಿದ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ, ಸ್ಪರ್ಶ ಮಾಡೋದ ಕೆಲಸ ಇಲ್ಲ ಅನ್ನೋಗೆ. ಅಂದರೆ ನೀವು ವಿಡಿಯೋ ಎಡಿಟಿಂಗು ಮಾಡಿದ್ದೀರಾ, ಹಾಡ್ತೀರಾ, ಡಬ್ಬಿಂಗ್ ಮಾಡ್ತೀರಾ, ರೈಟಿಂಗ್ ಕೂಡ ಇದೆ, ಜೊತೆಗೆ ಕೆಲವಾರು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದೀರಾ, ಶಾರ್ಟ್ ಮೂವಿಗಳನ್ನು ಮಾಡ್ತಾ ಇರ್ತೀರಾ. ಸೊ ಏನಿದು ಅಂದರೆ ಸಕಲ ಕಲಾ ವಲ್ಲಭರಾಗಿ? ಇಲ್ಲ, ನನಗೆ ಸಿನಿಮಾ ಅನ್ನೋದೇನೆ ನಂಗೆ ತುಂಬ ದೊಡ್ಡ ಹುಚ್ಚು ಚಿಕ್ಕ ವಯಸ್ಸಿಂದನೂ. ಅಂದರೆ ಯಾವ ಮಟ್ಟಿಗೆ ಹುಚ್ಚು ಅಂತಂದರೆ, ನಾನು ನಮ್ಮ ಅಣ್ಣಂಗೂ ಸಿಕ್ಕಾಪಟ್ಟೆ ಹುಚ್ಚು ಸಿನಿಮಾದು. ನಮ್ಮಮ್ಮ ಇವಾಗಲೂ ಬೈತಾರೆ, ಕನ್ನಡ ಸಿನಿಮಾ ಉದ್ಧಾರ ಮಾಡ್ತಿರೋದೆ ನೀವಿಬ್ರು ಅಂತ. ಸೊ ಯಾವ್ದು ರಿಲೀಸ್ ಆದರೂ ಟಕ್ಕಂತ ಹೋಗ್ತೀವಿ. ಸೊ ಸಿನಿಮಾ ಸುತ್ತ ನಡೆಯುವಂಥ ಏನು ಕೆಲಸ ಇದ್ರೂ ನಂಗೆ ಮಾಡೋದಕ್ಕೆ ಇಷ್ಟ. ಸೊ ಎಡಿಟಿಂಗು ಸುಮ್ಮನೆ ಕಲ್ತ್ಕೊಂಡಿದ್ದೆ ನಾನು ನಮ್ಮ ಅಣ್ಣನ ಶಾರ್ಟ್ ಫಿಲ್ಮ್ಸ್ನ ಎಡಿಟ್ ಮಾಡೋದಕ್ಕೆ. ಅದಕ್ಕೆ ಒಂದು ಕಾರಣ ಇದು
ಮನೇಲೇ ಇದ್ದಿದ್ರಿಂದ 0 ಬಡ್ಜೆಟಲ್ಲಿ ಮಾಡಬೇಕಿತ್ತು. ಸೊ ಹಾಗಾಗಿ ಕಲಿಯೋದಕ್ಕೆ ಶುರು ಮಾಡಿದ್ದು. ಬಟ್ ನಂಗೆ ರೈಟಿಂಗು ಅಮ್ಮ ಸಾಹಿತಿ ಆಗಿರೋದ್ರಿಂದ ಅದು ಮೇ ಬಿ ನ್ಯಾಚುರಲಿ ಬಂದಿದೆ, ಬಟ್ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಜಾಸ್ತಿ. ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ತುಂಬ ದೊಡ್ಡ ಕನಸಿದೆ. ಅದು ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ. ಸೊ ಸಿನಿಮಾಗೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ಕೆಲಸಗಳು ನಂಗೆ ಇಷ್ಟ, ಮಾಡ್ತೀನಿ. ಆ್ಯಂಡ್ ಸಿಂಗಿಂಗ್ ನನ್ನ ವೃತ್ತಿ, ಇದು ಅಷ್ಟೇ. ವಾಯ್ಸ್ ಓವರ್, ಡಬ್ಬಿಂಗ್ ಅದು ನನ್ನ ವೃತ್ತಿ. ಸೊ ಎಲ್ಲ ಅಲ್ಲಲ್ಲೇ ಇದೆ, ಮಿಳಿತವಾಗಿದೆ. ಡೆಫಿನೆಟ್ಲಿ. ಸೊ ನೀವು ಯಾವುದು ಆಸೆ ಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಮುಂದೆ ಯಾವ್ದು ಆಸೆ ಪಟ್ಟು ಕೆಲಸ ಮಾಡ್ತೀರಾ, ಎಲ್ಲದೂ ತುಂಬ ಒಳ್ಳೇದಾಗಲಿ ಅಂತ ನಮ್ಮ ಥ್ಯಾಂಕ್ ಯು ಸೊ ಮಚ್. ಸೊ ಕಡೆಯದಾಗಿ ನೀವು ನಮ್ಮ ಈ ಒಂದು ಮಾತುಕತೆಯನ್ನು ನೋಡ್ತಾ ಇರೋರಿಗೆ ಹೇಳೋಕೆ ಬಯಸೋದಾದರೆ ಏನು ಹೇಳೋದಕ್ಕೆ ಬಯಸ್ತೀರಾ? ಇಷ್ಟು ಪ್ರಶ್ನೆಗಳಲ್ಲಿ ಇದು ತುಂಬ ಕಷ್ಟವಾದ ಪ್ರಶ್ನೆ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ನೋಡಿ, ಕನ್ನಡದಲ್ಲಿ ಡಬ್ಬಿಂಗ್ ಆಗಿರೋ ಚಿತ್ರಗಳನ್ನು ಜಾಸ್ತಿ ನೋಡಿ. ಕನ್ನಡ ಕಂಟೆಂಟ್ ಇಲ್ಲ ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನಾವು ಎಲ್ಲ ಕಡೆ. ಬಟ್ ಕಂಟೆಂಟ್ ಬರ್ತಿದ್ದಾಗ ಎಲ್ಲೋ ಒಂದು ಕಡೆ ಮುಖ ತಿರುಗಿಸ್ಕೊಂಡು ಕೂತ್ಕೊಂಡು ಬಿಡ್ತೀವಿ ಅದಕ್ಕೆ ಅಂತ ತುಂಬ ಸಲ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನು ಕನ್ನಡದಲ್ಲಿ ಡಬ್ಬಿಂಗ್ ಆಗ್ತಿರೋದನ್ನು ನೋಡಿ. ಬಿಕಾಸ್ ತುಂಬ ಎಫರ್ಟ್ ಹಾಕಿ ಒಂದು ತಂಡ ಅದನ್ನು ಕನ್ನಡಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಿನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಐ ಥಿಂಕ್ ಅಷ್ಟೇ ಅನಿಸುತ್ತೆ. ನಾನು ರೈಟ್ ನಾವು ಅಷ್ಟೇ ಕೇಳ್ಕೊಳ್ಳೋದಕ್ಕಾಗುತ್ತೆ. ದಟ್ಸ್ ಗ್ರೇಟ್. ಸೊ ಇಲ್ಲಿವರೆಗೂ ಬಂದು ನಮ್ಮ ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಮುಂದಿನ ಎಲ್ಲ ಕೆಲಸಗಳಿಗೆ ನಾವು ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಮಾತುಕತೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವಿಲ್ಲೂ ಎಂಟರ್ಟೈನ್ಮೆಂಟ್ಗೆ ತುಂಬ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಪ್ರೊಡ್ಯೂಸ್ ಕೂಡ ಮಾಡಿ, ಆ್ಯಂಡ್ ನಮ್ಮಂಥ ಕಲಾವಿದರನ್ನು ಯಾವಾಗಲೂ ಹೀಗೆ ಹಾರಿಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.